ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಮಸ್ತ ಗುರುಮಾರ್ಗ ವೀಕ್ಷಕರಿಗೆ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ದಿನ 2026 ಏಪ್ರಿಲ್ ತಿಂಗಳ ಮಾಸ ಭವಿಷ್ಯದಲ್ಲಿ ಕರ್ಮಭಾವವಾದಂಥ ಅಂದರೆ 10ನೇ ಮನೆಯಾದಂಥ ಮಕರ ರಾಶಿ, ಈ ಮಕರ ರಾಶಿ ಬಗ್ಗೆ ಭವಿಷ್ಯವನ್ನು ತಿಳಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಮಕರ ರಾಶಿಯವರು ಈ ಮಾಸದಲ್ಲಿ ಹೇಗಿರ್ತಾರೆ, ಅವರ ಬದುಕಿನಲ್ಲಿ ಏನು ಪರಿವರ್ತನೆ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸುವಂಥ ಪ್ರಯತ್ನ. ನೋಡಿ, ಮಕರ ರಾಶಿಯವರಿಗೆ 7.5 ಶನಿ ಪ್ರಭಾವ ಕಳೆದೋಯಿತು. ಒಂದು ಸಮಾನವಾಗಿ ಒಂದು ಕಾಲು ವರ್ಷ, ಇನ್ನು ಒಂದು ಕಾಲು ವರ್ಷ ಬಗ್ಗೆ ವಿಶೇಷವಾಗಿ ಶನಿ ಸ್ವರ್ಣ ಎಫೆಕ್ಟ್ ಇರುತ್ತೆ. ಅಂದರೆ 7 ವರ್ಷದ ಶನಿ ಕಳೆದು 7 ವರ್ಷದಲ್ಲಿ ಅವರು ಏನೇನು ಅನುಭವಿಸಬೇಕಿತ್ತು ಮಕರ ರಾಶಿಯವರು ಅನುಭವಿಸಾಯಿತು. ಈ 1 ವರ್ಷದಲ್ಲಿ ಎಲ್ಲ ಸರಿ ಹೋಗ್ತಾ ಇದೆ ಅನ್ನೋಷ್ಟು ಬಂದಾಗ ಈ ಸಣ್ಣ ಪುಟ್ಟ ವಿಷಯಗಳಿಂದ ಸ್ವಲ್ಪ ಮಾನಸಿಕ ತೊಂದರೆಗಳು, ಒಂದು ಕಡೆಯಿಂದ ಆರೋಗ್ಯ, ಒಂದು ಕಡೆಯಿಂದ ಕುಟುಂಬ, ಒಂದು ಕಡೆಯಿಂದ ಧನದಲ್ಲಿ ವ್ಯತ್ಯಯಗಳು, ಒಂದು ಕಡೆಯಿಂದ ಮಾನಸಿಕ ಅಸಮಾಧಾನ ಅಂತಕ್ಕಂಥದ್ದು ಕಾಣುವಂಥದ್ದು. ಕೇವಲ ಇದಕ್ಕೆ ಶನೇಶ್ವರ ಕಾರಣ ಅಂತಲ್ಲ, ನಿತ್ಯವಾಗಿ ಗೋಚಾರದಲ್ಲಿ ಕಾಣತಕ್ಕಂಥ ಎಲ್ಲ ಗ್ರಹಗಳು ಎಫೆಕ್ಟು ಮನುಷ್ಯನ ಶರೀರದ ಮೇಲೆ ಇರುತ್ತೆ. ಚಂದ್ರಾದಿಯಾಗಿ ಹಿಡಿದು ಸೂರ್ಯಾದಿಯಾಗಿ ಹಿಡಿದು ಎಲ್ಲವೂ ಇದ್ದಾಗ ಈ ಮಕರ ರಾಶಿಯವರು ಈ ಮಾಸದಲ್ಲಿ ಹೇಗಿರ್ತಾರೆ ಅನ್ನೋದಾಗ ಸ್ವಲ್ಪ ಕುಟುಂಬದಲ್ಲಿ ಎಲ್ಲೋ ಒಂದು ಕಡೆ ಕಲಹಗಳ ಕ್ರಿಯೇಟ್ ಆಗುವಂಥ ಸೂಚನೆ ಇರುತ್ತೆ 19 ತಾರೀಕು ಏಪ್ರಿಲ್ವರೆಗೂ. ಆ ಒಂದು ಸಂದರ್ಭದಲ್ಲಿ ಶುಕ್ರನು ಮತ್ತು ಶನೇಶ್ವರ 3ನೇ ಮನೆಯಲ್ಲಿ ಬಂದಾಗ ಇನ್ನೂ ಉತ್ತಮ ಕೆಲಸ ಮಾಡ್ತಾನೆ, ಸ್ನೇಹಿತರನ್ನು ಕೂಡಿಸ್ತಾನೆ, ಪರಾಕ್ರಮತೆಯನ್ನು ತೋರಿಸ್ತಾನೆ, ನಿಮ್ಮಲ್ಲಿರೋ ಕೌಶಲ್ಯವನ್ನು ಬೆಳೆಸುವಂಥ ಪ್ರಯತ್ನ ಮಾಡ್ತಾನೆ. ಆದರೆ ಕುಜ ಇರೋದ್ರಿಂದ ಘರ್ಷಣೆ ಮಾಡ್ತಾನೆ. ಅಂದರೆ ಈಗ ಯಾವುದೋ ಒಂದು ಹುಡುಗ ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ಉದ್ಯೋಗ ಮಾಡಬೇಕು ಅಂತ ತಾನು ತುಂಬ ಹೋಪ್ಸಲ್ಲಿ ಇರ್ತಾನೆ. ಅದ್ರ ಕುಟುಂಬದವರು ಅಥವಾ ಸ್ನೇಹಿತರು ಅದಕ್ಕೆ ಯಾವುದೋ ಒಂದು ಅಡ್ಡಗಾಲ ಹಾಕಿಬಿಡ್ತಾರೆ. ಹಾಗೇನಾಗುತ್ತೆ, ಅವನ ಮನಸ್ಸು ಮುರಿದು ಹೋಗ್ಬಿಡುತ್ತೆ. ಯಾಕಪ್ಪ ಹಿಂಗಾಯಿತು, ಮಾಡೋದ ಬೇಡ, ಈ ಡಿವೆಲ್ಮೆಂಟಿಗೆ ಹೋಗ್ಬಿಡ್ತಾನೆ. ಈ ಸ್ವಭಾವ ರಾಶಿಯಲ್ಲಿ ಶನೇಶ್ವರ ಇರೋದು ಕೂಡ ಮತ್ತು ಅಲ್ಲಿ ಕುಜನ ಇರೋದ್ರಿಂದ ಅವನ ದಾರಿ ತಪ್ಪಿಸೋಕೆ ಅಂತ ಕುಜ ಬಂದುಬಿಡ್ತಾನೆ. ಇಂಥ ಸ್ಥಿತಿಯಲ್ಲಿದ್ದಾಗ ಏನಾಗಿಬಿಡುತ್ತೆ, ಮನುಷ್ಯನಿಗೆ ಏಳಿಗೆಯಲ್ಲಿ ಅಭಿವೃದ್ಧಿಯಲ್ಲಿ ಕೊರತೆಗಳು ಉಂಟಾಗುತ್ತೆ. ತಾನು ಏನೋ ಮಾಡೋಕ್ಕೆ ಹೋಗ್ತಾನೆ, ಅಲ್ಲಿ ಯಾವುದೋ ಒಂದು ಆಗುತ್ತೆ. ಬುದ್ಧಿ ತನ್ನ ಕೈಯ ವಶ ಮಾಡ್ಕೋಬೇಕು ಅನ್ನೋದಾದರೆ ಇಲ್ಲಿ ಶತ್ರುಗಳು ಮತ್ತು ಹಿತೈಷತ್ರುಗಳು ಅಂತ ಹೇಳ್ತೀವಿ. ಅದರಲ್ಲಿ ಶತ್ರುಗಳಂದರೆ ನೇರ ಹೋರಾಟ ಮಾಡೋದು ಬೇರೆ, ಹಿತಶತ್ರುಗಳು ನಿಮ್ಮ ಜೊತೆಯಲ್ಲಿ ಇದ್ದುಕೊಂಡೇ ನಿಮ್ಮ ಮೇಲೆ ಹಗೆ ಸಾಧಿಸುವಂಥ ಜನ, ನಿಮ್ಮ ದಾರಿ ತಪ್ಪಿಸುವಂಥ ಜನ ಇರ್ತಾರೆ. ಇಂಥ ಜನರ ಮಧ್ಯದಲ್ಲಿ ಸ್ವಲ್ಪ ನೀವು ಬದುಕಬೇಕಾಗತ್ತೆ ಅಂತ ಹೇಳ್ಬೋದು. ಇಂಥ ಒಂದು ಕಾರಣದಿಂದಾಗಿ ಈ ಮಾಸದಲ್ಲಿ ಸ್ವಲ್ಪ ನಿಮಗೆ ದಾರಿ ತಪ್ಪಿಸುವಂಥ ಜನ ಇರ್ತಾರೆ. ಆ ಜನರಿಂದ ಸ್ವಲ್ಪ ನೀವು ಬಹಳ ಜಾಗೃತರಾಗಿರಬೇಕು. ಆ ಜನರ ಮಾತುಗಳನ್ನು ಎಷ್ಟರ ಮಟ್ಟಿಗೆ ಕೇಳಬೇಕು, ಎಷ್ಟು ಪರ್ಸೆಂಟೇಜ್ ಅದರಿಂದ ನಮಗೆ ಒಳ್ಳೆಯದಿದೆ, ಹೇಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಮುಂದುವರಿಯುವಂಥ ಪ್ರಯತ್ನ ಈ ಮಕರ ರಾಶಿಯವರು ಮಾಡಬೇಕಾಗತ್ತೆ. 2ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ಮಾತು ತಪ್ಪಬೇಡಿ. ಮಾತಿನಲ್ಲಿ ನಿಮಗೆ ಹೊಂದಾಣಿಕೆ ಇರಲಿ, ಅಥವಾ ನೀವು ಮಾತಿನಿಂದ ಜನರನ್ನು ಆಕರ್ಷಣೆ ಮಾಡಿಕೊಳ್ಳುವಂಥ ಸಾಮರ್ಥ್ಯ ಇಟ್ಕೊಳ್ಳಿ, ಅಥವಾ ಮಾತೇ ನಿಮಗೆ ಘರ್ಷಣೆಗೆ ಕಾರಣ ಆಗಬಾರ್ದು. ಇದನ್ನು ನೀವು ಮನಗೊಳ್ಳಬೇಕಾಗುತ್ತೆ ಅಂತ ಹೇಳ್ಬೋದು. ಹಾಗೆ ಚತುರ್ಥ ಭಾವದಲ್ಲಿ ಸೂರ್ಯ ಶುಕ್ರ 17 ತಾರೀಕುವರೆಗೂ ಇರ್ತಾರೆ, 19 ತಾರೀಕುವರೆಗೂ ಇರ್ತಾರೆ. ಅಂದರೆ ಹುಣ್ಣಿಮೆವರೆಗೂ ಈ ಸಂಯೋಗ ನಡೀತಾ ಇರುತ್ತೆ. 14ಕ್ಕೆ ಸೂರ್ಯನು ಸ್ವರ್ವಿ ಅಲ್ಲಿ ಬಂದ ನಂತರನೇ ಶುಕ್ರನ ಎಫೆಕ್ಟ್ ಆಗುತ್ತೆ. ಆಗ ಈ ಸೂರ್ಯ ಮತ್ತು ಶುಕ್ರರ ಸಂಯೋಗ ದಿನಾಂಕ 14ರಿಂದ 19ರವರೆಗೂ ಅಂದರೆ ಇರುವಂಥದ್ದು 5 ದಿವಸದ ಕಾಲದಲ್ಲಿ ಸ್ವಲ್ಪ ನಿಮ್ಮ ಕುಟುಂಬದಂದರೆ ಸುಖಭಾವ, ಯಾವುದೋ ಒಂದು ವಾಹನ ವಿಷಯ ಇರ್ಬೋದು, ತಾಯಿ ಆರೋಗ್ಯ ಇರ್ಬೋದು, ಮಾನಸಿಕ ಕಲಹ ಇರ್ಬೋದು, ತಂದೆ ತಾಯಿಯಲ್ಲಿ ಇರ್ತಕ್ಕಂಥ ತೊಂದರೆ ಇರ್ಬೋದು. ಇದೆಲ್ಲ ಸ್ವಲ್ಪ ಈ ಒಂದು 5 ದಿವಸದಲ್ಲಿ ಅಂದರೆ 14ರಿಂದ 19ನೇ ತಾರೀಕಿನ ಒಳಗೆ ಏಪ್ರಿಲ್ ಈ ಸಂದರ್ಭದಲ್ಲಿ ಸ್ವಲ್ಪ ನೀವು ಜಾಗೃತರಾಗಿರಬೇಕು. ಸಮತೋಲನ ಪ್ರಕ್ರಿಯೆಗಳನ್ನು ಅಂದರೆ ಸಮಾನವಾಗಿ ನೋಡ್ಕೊಳ್ಳುವಂಥ ಪ್ರಯತ್ನ ನೀವು ಮಾಡಬೇಕು. ಯಾರ ಪರವಾಗಿನೂ ಯಾರ ಅಪರವಾಗಿನೂ ಮಾತಾಡುವಂಥ ಪ್ರಯತ್ನ ಬೇಡ. ನೀವು ಎಲ್ಲರ ಪರವಾಗಿದ್ದೀನಿ ಅನ್ನುವಂಥದ್ದು, ಅಂದರೆ ಅಜಾತ ಶತ್ರು ಅನ್ನೋ ಮಟ್ಟಿಗೆ ನೀವು ಇದ್ದರೆ ಸಾಕಾಗಿದೆ. 5 ದಿವಸದಲ್ಲಿ ನೀವು ವಿಶ್ವವನ್ನೇ ಗೆಲ್ಬೋದು ಅಂತ ಒಂದು ಸಾಮರ್ಥ್ಯ ಕ್ರಿಯೇಟ್ ಆಗುತ್ತೆ. ಇಲ್ಲದೆ ಹೋದ ಪಕ್ಷದಲ್ಲಿ ನಿಮ್ಮವರೇ ನಿಮಗೆ ಶತ್ರುಗಳಾಗುವಂಥದ್ದಾಗುತ್ತೆ. ನಿಮ್ಮಿಂದಲೇ ಕೆಲವು ಅಸಂಪತ್ತು, ಆಸ್ತಿ ಅಥವಾ ಯಾವುದೋ ಒಂದು ವಸ್ತುವನ್ನು ಕದಿಯುವಂಥದ್ದು ಅಥವಾ ಕಸಿದುಕೊಳ್ಳುವಂಥ ಪ್ರಯತ್ನ ಆಗುತ್ತೆ, ಅಥವಾ ಯಾರೊಬ್ಬರ ಜಗಳಕ್ಕೆ ನೀವು ಬಲಿಯಾಗುವಂಥ ಸೂಚನೆ ಆಗುತ್ತೆ. ನೀವು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಂಡು ಕುಂತಿರ್ತೀರೋ ಅದರಿಂದ ದಾರಿ ತಪ್ಪಿಸಿ ಮತ್ತೆ ನಿಮಗೆ ಅವಧಾರ್ಯಕ್ಕೆ ಬೇರೆ ಕಡೆ ಕಳಿಸುವಂಥ ಪ್ರಯತ್ನ ಆಗುತ್ತೆ. ಹೀಗಾಗಿ ತಾವು ಮಕರ ರಾಶಿಯವರು ಈ ಮಾಸದಲ್ಲಿ ಸ್ವಲ್ಪ ಜಾಗೃತರಾಗಿರಿ. ಆದರೆ ಅದೇ 19 ತಾರೀಕಿನ ನಂತರ ಶುಕ್ರ ಪಂಚಮಕ್ಕೆ ಹೋಗಿಬಿಡ್ತಾನೆ. ಆವಾಗ ಸ್ತ್ರೀ ಪ್ರೀತಿ ಸಿಗುವಂಥದ್ದು, ಸ್ತ್ರೀಧನ ಸಿಗುವಂಥದ್ದು, ಸಂತಾನದಿಂದ ಸಮೃದ್ಧಿ, ವಿದ್ಯೆಯಲ್ಲಿ ಅಭಿವೃದ್ಧಿ, ನೀವು ಶಿಕ್ಷಣದಲ್ಲಿ ಅದು ಏನಾದರೂ ನೀವು ಪರೀಕ್ಷೆಗಳನ್ನು ಬರೆಯುವಂಥದ್ದಂಥ ವಿಷಯದಲ್ಲಿ ಕೂಡ, ಎಕ್ಸಾಮಿನೇಷನಲ್ಲಿ ಕೂಡ ವಿಶೇಷವಾದ ಬದಲಾವಣೆ ಎಲ್ಲವೂ ಕೂಡ ಕಾಣ್ತೀರಾ. ಯಾಕಂದರೆ 5ನೇ ಮನೆ ಅಂತಕ್ಕಂಥದ್ದು ಶಿಕ್ಷಣ ಮತ್ತು 6ನೇ ಮನೆ ಗುರು ಇದ್ದಾನೆ. ಹೈಯರ್ ಎಜುಕೇಷನ್ ಯಾರು ಮಾಡಬೇಕಂತಿದ್ದೀರಾ, ಖಂಡಿತವಾಗಿ ಉತ್ತಮವಾದಂಥ ಬದಲಾವಣೆ ಜೊತೆಗೆ ಅವರು ಯಶಸ್ವಿ ಸಾಧನೆ ಕೂಡ ಮಾಡ್ತಾರೆ ಅಂತ ಹೇಳ್ಬೋದು. ಈ ಮಕರ ರಾಶಿಯವರಿಗೆ 8ನೇ ಮೇಲೆ ಸ್ವಲ್ಪ ಕೇತು ಇದ್ದಾನೆ. ಸ್ವಲ್ಪ ಚರ್ಮ ವ್ಯಾಧಿ, ಆನಂತರ ಈ ನರಗಳಿಗೆ ಸಂಬಂಧಪಟ್ಟಂಥ ವ್ಯಾಧಿ ನಿರ್ಮಾಣ ಆಗುವಂಥದ್ದು,
ಈ ನರಗಳು ಅಂತಕ್ಕಂಥದ್ದು ದೌರ್ಬಲ್ಯ ಅನ್ನೋದು ಕಾಣುತ್ತೆ ಕೆಲವು ಸರಿ. ಈ ಕೇತುವಿನಿಂದ ನರದೌರ್ಬಲ್ಯ ದೋಷಾದಿಗಳು ಬರುತ್ತೆ, ಸ್ವಲ್ಪ ಗಮನ ಹರಿಸಿ. ಆ ಕೇತುವಿನಿಂದ ಸ್ವಲ್ಪ ನಿಮಗೆ 8ನೇ ಮನೆ ಬಂದಾಗ ಏನಾಗಿಬಿಡುತ್ತೆ, ಅಪಘಾತಗಳನ್ನು ಸಂಭಾವನೆ ಕೊಡ್ತಕ್ಕಂಥದ್ದಾಗುತ್ತೆ. ಅಥವಾ ಈ ಮಾಟ ಮಂತ್ರ ತಂತ್ರ ದುಷ್ಟಶಕ್ತಿ, ಯಾವುದೋ ಒಂದು ನೆಗೆಟಿವ್ ಎನರ್ಜಿ, ಇವೆಲ್ಲವೂ ಕೂಡ ನಿಮ್ಮನ್ನು ಸ್ವಲ್ಪ ಆವರಿಸಿಕೊಳ್ಳುವಂಥದ್ದಾಗುತ್ತೆ. ಈ ಆವರಣದಿಂದಾಗಿ ಏನಾಗುತ್ತೆ, ಮನೋಖಿನ್ನತೆ, ಮನದಲ್ಲಿರ್ತಕ್ಕಂಥ ನೋವು, ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಿಗೂ ಆಗಿಬಿಡುತ್ತೆ, ಆವಾಗ ನಿಮಗೆ ಅದರ ಹೊರೆ ಬೀಳುವಂಥದ್ದು, ಇದೆಲ್ಲವೂ ಕೂಡ ಅನುಭವಿಸಬೇಕಾಗತ್ತೆ. ಇದಕ್ಕೆ ತಾವು ನಿಮ್ಮ ಆರೋಗ್ಯದ ಜೊತೆಗೆ ಕುಟುಂಬದ ಆರೋಗ್ಯ ಮತ್ತು ಕುಟುಂಬದಲ್ಲಿ ಆಗತಕ್ಕಂಥ ಈ ಮನೋವ್ಯಾಧಿ ಅಥವಾ ಈ ಚರ್ಮವ್ಯಾಧಿ ಅಥವಾ ನರಕ್ಕೆ ಸಂಬಂಧಪಟ್ಟಂಥ ದೋಷಗಳಿದ್ದರೆ ಅದು ತತ್ಕ್ಷಣವಾಗಿ ನೀವು ವೈದ್ಯಕೀಯ ಉಪಚಾರಗಳನ್ನು ಮಾಡಿಕೊಳ್ಳಿ. ಖಂಡಿತ ಇದರಿಂದ ಆರೋಗ್ಯ ಸಮೃದ್ಧಿ ಆಗುತ್ತೆ, ಮನುಷ್ಯನ ದೋಷ ನಿವಾರಣೆ ಆಗುತ್ತೆ. ಆದರೆ 19 ಅಂದರೆ 14ರಿಂದ 19 ತಾರೀಕಿನವರೆಗೂ ಸ್ವಲ್ಪ ಭಾಳ ಜಾಗೃತರಾಗಿರಿ. 5 ದಿವಸ ನಿಮಗಾಗಿ ಕಷ್ಟದ ದಿನ ಅಂತ ನಾನು ಹೇಳ್ತಾ ಇನ್ನೊಮ್ಮೆ ನಿಮಗೆ ಭೇಟಿ ಆಗ್ತೇನೆ. ಧನ್ಯವಾದಗಳು, ನಮಸ್ಕಾರ.